ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಳ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವಿತೌಟ್ ಮೇಕಿಂಗ್ ಡಿಲೇ ಮೊದಲೇ ಮ್ಯಾಟ್ರಿಗೆ ಹೋಗ್ಬಿಡೋಣ. ರೋಹಿತ್ ಶರ್ಮಾ ಅವರು ಒಂದು ಇಂಟ್ರೆಸ್ಟಿಂಗ್ ದಾಖಲೆನ ಕ್ರಿಯೇಟ್ ಮಾಡಿದರೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಮೊದಲನೇ ಕ್ಯಾಪ್ಟನ್ ಆಗ್ತಾರೆ. ಚಾಂಪಿಯನ್ಸ್ ಟ್ರೋಫಿಗೆ ಇವರು ಕ್ವಾಲಿಫೈ ಆಗ್ತಿದ್ದಂಗೆ ಆಸ್ಟ್ರೇಲಿಯಾನ ಸೋಲ್ಸ್ಬಿಟ್ಟು ಇವರು ಮೊದಲನೇ ಕ್ಯಾಪ್ಟನ್ ಆಗ್ತಾರೆ. ಎಲ್ಲ ICC ಟೂರ್ನಮೆಂಟ್ಸನ್ನು ಕೂಡ 4 ICC ಟೂರ್ನಮೆಂಟ್ಸು WTC ಫೈನಲ್ ಇನ್ಕ್ಲೂಡ್ ಮಾಡ್ಕೊಂತು ಅಂದರೆ T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್, ಚಾಂಪಿಯನ್ಸ್ ಟ್ರೋಫಿ, WTC ಫೈನಲ್ಸು. ಸೊ ಎಲ್ಲ ಲೆಕ್ಕ ಹಾಕೊಂತು ಅಂದರೆ 4 ಫಾರ್ಮ್ಯಾಟಲ್ಲೂ ಕೂಡ 4 ಫಾರ್ಮ್ಸಲ್ಲೂ ಕೂಡ ಲೀಡ್ ಮಾಡಿರುವಂಥ ಏಕೈಕ ಇಂಡಿಯನ್ ಕ್ಯಾಪ್ಟನ್ ಆಗ್ತಾರೆ ರೋಹಿತ್ ಶರ್ಮಾ. ಇವಾಗ ಹೇಳ್ಬೋದು ಸ್ವಲ್ಪ ಜನ MSD ಟೈಮಲ್ಲಿ WTC ಫೈನಲ್ ಇದ್ದಿತ್ತು ಅಂತಂದರೆ ಅವರು ಕ್ವಾಲಿಫೈ ಮಾಡಿಸಿರೋರು, ಅವರು ಆಗಿರೋರು ಅಂತ. ಸೊ ಅದು ಟೈಮು ಚೇಂಜ್ ಆಗ್ತಿದ್ದಂಗೆ ಅದೇ ಒಂಥರ ಎರಾನ ಕಂಪೇರ್ ಮಾಡೋಕ್ಕಾಗಲ್ಲ. ಇವರ ಕ್ಯಾಪ್ಟನ್ಸಿ ಎರಾನೇ ಬೇರೆ, MSD ಅವರ ಕ್ಯಾಪ್ಟನ್ಸಿ ಎರಾನೇ ಬೇರೆ. ಸೊ ರೋಹಿತ್ ಶರ್ಮಾ ಅವರು ಈ ಒಂದು ದಾಖಲೆಯನ್ನು ಇವಾಗ ಕ್ರಿಯೇಟ್ ಮಾಡಿದರೆ ಫೈನಲ್ಸ್ನ ತಲುಪಿಸೋದ್ರ ಮೂಲಕ. ಅಪ್ಡೇಟ್ ಬಿಟ್ಟು ಬಾಂಗ್ಲಾದೇಶದ ಮುಷ್ಟಿಕರ್ ರಹೀಮ್ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ಡ್ ಕ್ರಿಕೆಟರು. ಬಾಂಗ್ಲಾದೇಶ ಅಂತ ಬಂದಾಗ ಇನ್ಫ್ಯಾಕ್ಟ್ ODIಯಲ್ಲಿ ಬೇಜಾನ್ ಮ್ಯಾಚ್ಗಳನ್ನ ಆಡಿರುವಂಥ ಎಕ್ಸ್ಪೀರಿಯನ್ಸ್. 271 ಮ್ಯಾಚ್ನ ಆಡಿರುವಂಥ ಮುಷ್ಟಿಕರ್ ರಹೀಮ್ ಅವರು ಹೊಡೆದಿರುವಂಥದ್ದು 7,792 ರನ್. ಇದರಲ್ಲಿ 9 100s, 49 50s ಕೂಡ ಇನ್ಕ್ಲೂಡ್ ಆಗಿದೆ. ಹೈಯೆಸ್ಟ್ 144 ಹೊಡೆದಿರುವಂಥ ಮುಷ್ಟಿಕರ್ ರಹೀಮು ಇವಾಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದರೆ ODI ಫಾರ್ಮೆಟ್ಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ನಾವು ಒಂಥರ ನಮ್ಮ ಬಾಲ್ಯ ನೆನಪಾಗುತ್ತೆ ಇವನು ನೋಡ್ತು ಅಂತಂದರೆ. ಯಾಕಂದರೆ ಇಷ್ಟು ಕುಳ್ಳಿಗಿರೋ ಪ್ಲೇಯರ್ನು ಕ್ರಿಕೆಟ್ ಆಡೋದಕ್ಕೆ ಬಿಡ್ತಾರ ಅಂತ ನಮ್ಗೆ ಅವಾಗೆಲ್ಲ ಒಂಥರ ಡೌಟ್ ರೈಸ್ ಆಗ್ತಾ ಇತ್ತು. ಸೊ ಮುಷ್ಟಿಕರ್ ರಹೀಮ್ ಇವಾಗ ಫೈನಲ್ ರಿಟೈರ್ ಆಗಿದ್ದಾರೆ. ಬಾಂಗ್ಲಾದೇಶದವರು ಬೇಜಾರು ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ನಮ್ಮ ಚೈಲ್ಡ್ಹುಡ್ ಎಲ್ಲ ನೋಡ್ತಾರೆ, ನಾವು ಕೂಡ ಬೇಜಾರು ಮಾಡ್ಕೋಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಗುರು ಮುಷ್ಟಿಕರ್ ರಹೀಮ್ ಅಂತ ಬಂದಾಗ. ಅಪ್ಡೇಟ್ ಬಿಟ್ಟು IB ಡಿವಿಲಿಯರ್ಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿನಿಂಗ್ IPL ವಿತ್ RCB ವುಡ್ ಬಿ ಪರ್ಫೆಕ್ಟ್ ಫಿನಿಶಿಂಗ್ ಟಚ್ ಟು ಹಿಸ್ ಕೆರಿಯರ್. ವಿರಾಟ್ ಕೊಹ್ಲಿಸ್ ಕೆರಿಯರ್ಗೆ RCB ಜೊತೆಗೆ ಒಂದು ಟ್ರೋಫಿನ ಹಿಡ್ಕೊಂಡು ಫಿನಿಶ್ ಮಾಡಿದ್ರು ಅಂತಂದರೆ ಪರ್ಫೆಕ್ಟ್ ಎಂಡಿಂಗ್ ಇರುತ್ತೆ, ಪರ್ಫೆಕ್ಟ್ ಫಿನಿಶಿಂಗ್ ಇರುತ್ತೆ ಅವರ ಕೆರಿಯರ್ಗೆ ಅಂತ ಹೇಳಿದರೆ. ಅದಾಗುತ್ತೋ ಆಗೋದಿಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಆಗಬೇಕು ಅಂತ ಅನ್ಕೊಳ್ಳೋದಂತೂ RCB ಫ್ಯಾನ್ಸ್ಗಳು ಅನ್ಕೊಂತಿರ್ತಾರೆ, ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು ಅನ್ಕೊತಾ ಇರ್ತಾರೆ ಇದಾಗಬೇಕು ಅಂತ. ಬಟ್ ಆಗುತ್ತೋ ಆಗೋದಿಲ್ಲೋ ಅದು ಫ್ಯೂಚರಲ್ಲಿ ಗೊತ್ತಾಗುತ್ತೆ. ವಿರಾಟ್ ಕೊಹ್ಲಿನ ಕಮ್ಮಿ ಅಂದರೂ ನನ್ನ ಪ್ರಕಾರ ಒಂದು 4-5 ವರ್ಷ ಅಂತೂ ಆಡುವಂಥ ಎಬಿಲಿಟಿ ಅಂತೂ ಖಂಡಿತ ಇದೆ IPL. ನೋಡೋಣ ಅಷ್ಟೊಂದು ಗೆಲ್ಲಾಗ ಆಗುತ್ತೋ ಆಗಲ್ವ RCB ಅಂತ. ಅಪ್ಡೇಟ್ ನಂಬರ್ 4, 500 ರೂಪಾಯಿಗೆ IPL ಟಿಕೆಟು. ನಂಬ್ತಿರೋ ಮಗ ನಂಬಲೇಬೇಕು. 500 ರೂಪಾಯಿಗೆ ಟಿಕೆಟ್ನ ಕೊಡ್ತಾರಂತೆ. ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇಂಥ ಒಳ್ಳೆ ಕೆಲಸ ಎಲ್ಲ RCBನೂ ಮಾಡಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮೂ ಮಾಡಲ್ಲ. ಇನ್ನು ಇರೋ ರೈಟ್ಗಳನ್ನೆಲ್ಲ ಡಬಲ್ಲು ತ್ರಿಬಲ್ಲು ಆ ರೇಟಿಗೆ ಬ್ಲ್ಯಾಕಲ್ಲಿ ಮಾರ್ಕೊಂತಾರೆ ಹೊರತು 500 ರೂಪಾಯಿಗೆ ಟಿಕೆಟ್ನ ಕೊಡುವಂಥದ್ದು 1000 ರೂಪಾಯಿ ಒಳಗಡೆ ಅಂತೂ ಕೇಳಂಗೇನೇ ಇಲ್ಲ ಸೀನ್ನ. ಏನಿದ್ರು 2000 ರೂಪಾಯಿ ಮೇಲ್ಗಡೆನೇ ಮಿನಿಮಮ್ ಟಿಕೆಟ್ಸ್ನೇ, ಮಿನಿಮಮ್ ಪ್ರೈಸ್ನೇ ನಮ್ಮ ಬೆಂಗಳೂರು ಸ್ಟೇಡಿಯಮ್ದು. ಈಚೆ ಕಡೆ ಎಲ್ಲ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು. ಬಟ್ ಬೆಂಗಳೂರು ಸ್ಟೇಡಿಯಮಲ್ಲಿ ಜೊತೆಗೆ ಮುಂಬೈ ಸ್ಟೇಡಿಯಮಲ್ಲಿ ಟಿಕೆಟ್ ಪ್ರೈಸ್ ಅಂತೂ ಹೆವಿ ಇರುತ್ತೆ ಇವರು, ಕೇಳಂಗೇನೇ ಇಲ್ಲ. ರಾಜಸ್ಥಾನ್ ಅವರು ಇವಾಗ ಅನೌನ್ಸ್ ಮಾಡಿದರೆ 500 ರೂಪಾಯಿಗೆ ಟಿಕೆಟ್ಸ್ನ ಕೊಡ್ತಾರಂತೆ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ, ಬೇರೆಯವ್ರಿಗಲ್ಲ, ನಾರ್ಮಲ್ ಪಬ್ಲಿಕ್ಕಿಗಲ್ಲ. ಸ್ಟೂಡೆಂಟ್ಸ್ಗಳಾದರೆ 500 ರೂಪಾಯಿಗೆ ಸಿಗುತ್ತೆ, ಎಲ್ಲರಿಗೂ ಅಲ್ಲ. ಇರೋವಂಥ ಟಿಕೆಟ್ಸ್ಗಳು ಸಿಗುತ್ತೆ ಅಷ್ಟೇ. ಅದು ರಾಜಸ್ಥಾನ್ ರಾಯಲ್ಸ್ನ ಹೋಮ್ ಮ್ಯಾಚಸ್ಗೆ ಮಾತ್ರ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಆ್ಯಂಡ್ ಅದೇನೋ ಲೈವ್ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿರುತ್ತೆ ಅವರ ಹೋಮ್ ಮ್ಯಾಚ್ಗಳಿಗೆ. ಸೊ ಅದನ್ನು ಕೂಡ ಅನೌನ್ಸ್ ಮಾಡಿದರೆ ಟಿಕೆಟ್ಸ್ಗಳು ನೆಕ್ಸ್ಟ್ ವೀಕಿಂದ ಅವೈಲೇಬಲ್ ಇರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಚಿನ್ನಸ್ವಾಮಿ ಟಿಕೆಟ್ಸ್ ರಿಲೇಟೆಡ್ ಯಾವುದೇ ಅಪ್ಡೇಟ್ ಇಲ್ಲ. ಅಪ್ಡೇಟ್ ನಂಬರ್ 5, ನಮ್ಮ RCB ಅನ್ಬಾಕ್ಸ್ ಇವೆಂಟ್ ರಿಲೇಟೆಡ್ ಅಪ್ಡೇಟು ಬರ್ತಿದೆ ಮಗ. ಲೈವ್ ಪ್ರಾಕ್ಟೀಸ್ ಸೆಷನ್ ಇರುತ್ತಂತೆ ಅನ್ಬಾಕ್ಸ್ ಇವೆಂಟಲ್ಲಿ. ಲಾಸ್ಟ್ ಇಯರು ಕೂಡ ಇತ್ತು ಲೈವ್ ಪ್ರಾಕ್ಟೀಸ್ ಸೆಷನ್ನು. ಒಂದಿಷ್ಟೊತ್ತು ಪ್ರಾಕ್ಟೀಸ್ ಅಂತ ಮಾಡ್ತಾರೆ. ಸೊ ಆ ಪ್ರಾಕ್ಟೀಸ್ನ ಜನರು ಓದೋವಂಥವ್ರು ಸ್ಟೇಡಿಯಮಲ್ಲಿ ನೋಡ್ಬೋದು. ಜೊತೆಗೆ ಟಿಮಿ ಅವರು ಏನೋ ಟ್ರಂಪೆಟ್, ಇವ್ರದ್ದೇನೋ ನಾನು ನೋಡಿಲ್ಲ, ಅವರು ಟಿಮಿ ಟ್ರಂಪೆಟ್ ಅಂತೆ. ಸೊ ಇವ್ರದ್ದು ಲೈವ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಇವಾಗ ಅನೌನ್ಸ್ಮೆಂಟ್ ಅಂತೂ ಬಂದಿದೆ. ಇನ್ನೂ ಸುಮಾರು ಅನೌನ್ಸ್ಮೆಂಟ್ ಅಂತೂ ಬರೋದಿದೆ. ಸೊ ಇವಾಗ ಸದ್ಯದ ಮಟ್ಟಿಗೆ ಟಿಮಿ ಟ್ರಂಪೆಟ್ ಅವರು ಲೈವ್ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಇನ್ನು ಯಾರು ಪರ್ಫಾರ್ಮ್ ಮಾಡ್ತಾರೆ ಅಂತ. ಅನ್ಬಾಕ್ಸ್ ಇವೆಂಟ್ ಟಿಕೆಟ್ಸ್ ರಿಲೇಟೆಡ್ ಇನ್ನೂ ಅಪ್ಡೇಟ್ ಇಲ್ಲ, ಯಾವಾಗ ಬಿಡ್ತಾರೆ ಅಂತ. ಒಟ್ನಲ್ಲಿ ಅದ್ರ ಕೂಡ ಅಷ್ಟೇ ಈ ವೀಕಲ್ಲಿ ಬರ್ಬೋದು ಅಂತ ಅನ್ಕೊಂಡಿದ್ವಿ. ನೋಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.